ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ರತಿ ತಿಂಗಳು ಆನ್ಲೈನ್ನಲ್ಲಿ ಬಿಡುವ ಶ್ರೀವಾರಿ ಸೇವೆಗಳು ಹಾಗೆ ಆನ್ಲೈನ್ ಟಿಕೆಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ಬನ್ನಿ ಒಂದೊಂದಾಗಿ ನೋಡೋಣ. ನೀವು ಈ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ttdevastanams.ap.gov.in ಅಂತ ಈ URL ನೀವು ನಿಮ್ಮ ಬ್ರೌಸರ್ನಲ್ಲಿ ಟೈಪ್ ಮಾಡಿದ್ರೆ ನೀವು ಈ ವೆಬ್ ಪೇಜಿಗೆ ಕರ್ಕೊಂಬರುತ್ತೆ. ಈ ಪೇಜ್ನಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಈಗ ಕೆಳಗಡೆ ಬನ್ನಿ. ಪಿಲಿಗ್ರಿಮ್ ಸರ್ವಿಸಸ್ ಅಂತ ಇದೆ ನೋಡಿ. ಫಸ್ಟ್ ಒನ್ ಅಕಾಮಿಡೇಷನ್, ಸ್ಪೆಷಲ್ ಎಂಟ್ರಿ ದರ್ಶನ್, ಶ್ರೀವಾರಿ ಆರ್ಜಿತ ಸೇವಾ, ಸ್ಪೆಷಲ್ ಎಂಟ್ರಿ ದರ್ಶನ್, ಅಂಗ ಪ್ರದಕ್ಷಿಣ, ಶ್ರೀವಾರಿ ಆರ್ಜಿತ ಸೇವಾ, ತಿರುಮಲ, ಈ ಥರ ಎಷ್ಟೊಂದು ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಈಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದೇನು ಅಂತ. ಇದು ಅಕಾಮಿಡೇಷನ್ ಅಂತಿದೆಯಲ್ಲ, ಈ ಅಕಾಮಿಡೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ತಿರುಮಲ ಅಕಾಮಿಡೇಷನ್, ಇನ್ನೊಂದು ತಿರುಪತಿ ಅಕಾಮಿಡೇಷನ್, ಇನ್ನೊಂದು ತಾಲಕೋನ ಅಂತ. ಈ ತಾಲಕೋನ ಅಕಾಮಿಡೇಷನ್ ಯಾವತ್ತೂ ನೀವು ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕೆಂದರೆ ಇದು ತಿರುಮಲದಿಂದ ತುಂಬಾ ದೂರ ಇರುತ್ತೆ. ತಿರುಪತಿ ಅಥವಾ ತಿರುಮಲ ಅಕಾಮಿಡೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿರುಪತಿ ಅಕಾಮಿಡೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 200 ರೂಪಾಯಿಂದ 1500 ರೂಪಾಯಿ ತನಕ ನಿಮಗೆ ಡಿಫರೆಂಟ್ ಕ್ಯಾಟಗರಿ ಆಫ್ ರೂಮ್ ಸಿಗುತ್ತೆ. ಇದು ತಿರುಪತಿ ಅಂದರೆ ಬೆಟ್ಟದ ಕೆಳಗಡೆ ಇರುತ್ತಲ್ಲ ಆ ಅಕಾಮಿಡೇಷನ್. ತಿರುಮಲ ಅಕಾಮಿಡೇಷನ್ ಅಂದರೆ ಬೆಟ್ಟದ ಮೇಲಿರೋ ಅಕಾಮಿಡೇಷನ್. ತಿರುಪತಿ ಅಕಾಮಿಡೇಷನ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಮಾರ್ಚ್ ತನಕ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಈ ಆರೆಂಜಲ್ಲಿ ಕಾಣ್ತಿದೆಯಲ್ಲ, ಈ ಆರೆಂಜಲ್ಲಿ ಕಾಣ್ತಿರೋದು ಏನು ಅಂದರೆ ಇನ್ ಕೇಸ್ ಯಾರಾದರೂ ಅಕಾಮಿಡೇಷನ್ನ ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಈ ಅಕಾಮಿಡೇಷನ್ ಏನಾದ್ರು ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದನ್ನು ನೀವು ಕೂಡ ಬುಕ್ ಮಾಡ್ಕೋಬೋದು. ಅದಕ್ಕೆ ಇದು ಆರೆಂಜಲ್ಲಿ ತೋರಿಸ್ತಾ ಇದೆ ನೋಡಿ. ಇದು ಮಾಧವಂ AC ರೂಮ್ ವಿತ್ 2 ಬೆಡ್ಸ್ ಅಟ್ಯಾಚ್ ಟಾಯ್ಲೆಟ್ ಅಟ್ ತಿರುಪತಿ ಅಂತ ಇದೆಯಲ್ಲ, ಇದು 1000 ರೂಪೀಸ್ ರೂಮ್. ಈ 1000 ರೂಪೀಸ್ ರೂಮ್ಗೆ ನಿಮಗೆ ಮತ್ತೆ 1000 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿರುತ್ತೆ. ಒಂದ್ಸಾರಿ ನೀವು ಈ ರೂಮ್ನ ವೆಕೇಟ್ ಮಾಡುವಾಗ ನಿಮ್ಮ ಒರಿಜಿನಲ್ ಸೋರ್ಸ್ ಆಫ್ ಪೇಮೆಂಟ್ ಏನಿರುತ್ತೆ ಅದಕ್ಕೆ ಅದು ರೀಇನ್ಬರ್ಸ್ ಮಾಡ್ತಾರೆ. ಇದು ತಿರುಪತಿ ಅಕಾಮಿಡೇಷನ್. ಈಗ ನೀವು ಕಾಣ್ತಿರೋದು ತಿರುಮಲ ಅಕಾಮಿಡೇಷನ್. ಈ ಅಕಾಮಿಡೇಷನ್ ಜನರಲ್ ಆಗಿ 25ನೇ ತಾರೀಕು, ಪ್ರತಿ ತಿಂಗಳು 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇನ್ ಕೇಸ್ 25ನೇ ತಾರೀಕು ಭಾನುವಾರ ಏನಾದರೂ ಬಂತು ಅಂದರೆ ಹಿಂದಿನ ದಿನ ಅಥವಾ ಮಾರನೇ ದಿನ ರಿಲೀಸ್ ಮಾಡ್ತಾರೆ. ನಿಮಗೆ ನಿಖರವಾಗಿ ಮಾಹಿತಿ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಮೆಂಬರ್ ಆಗಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ಇದು ಸ್ಪೆಷಲ್ ಎಂಟ್ರಿ ದರ್ಶನ್ ಅಮ್ಮವಾರಿ ಟೆಂಪಲ್ ಅಂತ. ತುಂಬ ಜನ ಇದು ತಪ್ಪು ಮಾಡ್ತಾರೆ. ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಇದು ತಿರುಮಲ ದರ್ಶನ ಅಂತ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇದು ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ. ಸಾಕಷ್ಟು ಜನಕ್ಕೆ ಈ ಇನ್ಫಾರ್ಮೇಷನ್ ಇರೋದೇ ಇಲ್ಲ. ಅದು ಗ್ರೀನಲ್ಲಿ ತೋರಿಸುತ್ತೆ ಅಂತ ಅವರು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಇದು 200 ರೂಪಾಯಿ ಟಿಕೆಟ್. ಇದು ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಮಾತ್ರ ನಿಮಗೆ ಇರುತ್ತೆ. ಇದರಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗೋದಕ್ಕಾಗೋದಿಲ್ಲ. ಈಗ ಕಾಣ್ತಿದೆಯಲ್ಲ, ಇದು ಜನವರಿ ತಿಂಗಳಿಗೆ ಬಿಟ್ಟಿದ್ದಾರೆ ನೋಡಿ. ಎಲ್ಲ ಗ್ರೀನ್ ಇರುತ್ತೆ ಅಂತ ತುಂಬ ಜನ ನೋಡ್ದಲೇ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಇದು 200 ರೂಪೀಸ್ ಟಿಕೆಟ್. ಇದು ಈ ಸ್ಲಾಟ್ಸ್ ಎಲ್ಲ ಇರುತ್ತೆ. ನಿಮಗೆ ಪದ್ಮಾವತಿ ಅಮ್ಮನವರ ದರ್ಶನಕ್ಕೂ ಕೂಡ ನೀವು ಇಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಆಪ್ಷನ್ ಬಂದು ಶ್ರೀವಾರಿ ಆರ್ಜಿತ ಸೇವಾ ವರ್ಚುವಲ್ ಪಾರ್ಟಿಸಿಪೇಷನ್ ಅಂತ. ಇಲ್ಲೂ ಕೂಡ ಸಾಕಷ್ಟು ಜನ ತಪ್ಪು ಮಾಡ್ತಾರೆ. ಶ್ರೀವಾರಿ ಸೇವಾ ಅನ್ಕೊಂಡು ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ನಾವು ಬುಕ್ ಮಾಡ್ಕೋಬೇಕು ಅಂತ ಈ ವರ್ಚುವಲ್ ಪಾರ್ಟಿಸಿಪೇಷನ್ ಅಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಈ ವರ್ಚುವಲ್ ಪಾರ್ಟಿಸಿಪೇಷನ್ ಅಲ್ಲಿ ನೀವು ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಅವರು ಮೆನ್ಷನ್ ಮಾಡಿರ್ತಾರೆ. ಯಾಕಂದ್ರೆ ಇದು ನಿಮಗೆ ಸೇವೆಗೆ ಅಲೋ ಮಾಡೋದಿಲ್ಲ. ಇದರಿಂದ ನೀವು ದರ್ಶನ ಮಾತ್ರ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ, TTD ಎನೇಬಲ್ ಟು ಸರ್ಟನ್ ಶ್ರೀವಾರಿ ಸೇವಾಸ್ ಫಾರ್ ದ ಡಿವೋಟೀಸ್ ಟು ಪಾರ್ಟಿಸಿಪೇಟ್ ಆನ್ಲೈನ್ ಫ್ರಮ್ ದೇರ್ ಹೋಮ್ಸ್ ಅಂತ. ಇದೇನಂದ್ರೆ ನೀವು ಆನ್ಲೈನ್ ಅಲ್ಲಿ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಮುಖಾಂತರ ನೀವು ಸೇವೆನ ನೋಡ್ಬಿಟ್ಟು ಆ ನಂತರ ನೀವು ದರ್ಶನನ ಬುಕ್ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಆದಷ್ಟು ಈ ಸೇವೆನ ಮಾಡ್ಕೊಳ್ಳೋದಕ್ಕೆ ಅವಾಯ್ಡ್ ಮಾಡಿ. ಯಾಕಂದ್ರೆ ಕೆಲವೊಂದು ಬಾರಿ ನೀವು ಈ ಆರ್ಜಿತ ಸೇವೆನ ಬುಕ್ ಮಾಡ್ಕೊಂಡ್ಬಿಡ್ತೀರಾ, ಅದ್ರ ರಿಲೇಟೆಡ್ ದರ್ಶನ ನಿಮಗೆ ಸಿಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಆದಷ್ಟು ನೀವು ಈ ವರ್ಚುವಲ್ ಪಾರ್ಟಿಸಿಪೇಷನ್ ಅಂತ ಏನಿರುತ್ತೆ, ಈ ವರ್ಚುವಲ್ ಸೇವಾ ಅಂತ ಇರುತ್ತೆ, ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಬುಕ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿದೆ ನೋಡಿ, ಕಲ್ಯಾಣೋತ್ಸವ ಅಂತ ಇದೆ. ಬಟ್ ಇದು ವರ್ಚುವಲ್ ಪಾರ್ಟಿಸಿಪೇಷನ್. ಇದರಿಂದ ನಿಮಗೆ ದರ್ಶನಕ್ಕೆ ಕಲ್ಯಾಣೋತ್ಸವ ನೋಡೋದಕ್ಕೆ ಅವಕಾಶ ಸಿಗೋದಿಲ್ಲ. ನಿಮಗೆ ಲೈವ್ ಆಗಿ ನೀವು SVBC ನಲ್ಲಿ ಮಾತ್ರ ನೋಡ್ಬೋದು ಅಷ್ಟೇ. ನೋಡಿ, ಈ ಕಲ್ಯಾಣೋತ್ಸವ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ದರ್ಶನ್ ಅವೈಲಬಿಲಿಟಿ ಅಂತ ಇದೆ ನೋಡಿ. ಈಗ ನೀವು ಯಾವ ಡೇಟಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ,
ಈಗ 13ನೇ ತಾರೀಕು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ನಿಮ್ಗೆ 13ನೇ ತಾರೀಕು ಫೆಬ್ರವರಿಯಿಂದ ಮುಂದಕ್ಕೆ ಯಾವ್ದಾನ ದರ್ಶನ ಅವೈಲಬಿಲಿಟಿ ಇದ್ರೆ ನಿಮ್ಗೆ ದರ್ಶನಕ್ಕೆ ಬಿಡ್ತಾರೆ ನೋಡಿ. ನೀವು ಇಲ್ಲಿ ಸೇವೆ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತೀರ, ಇಲ್ಲಿ ದರ್ಶನ ನಿಮ್ಗೆ ಅವೈಲಬಲ್ಲೇ ಇಲ್ಲ. ಕೆಲವೊಂದು ಡೇಟ್ಸಿಗೆ ಮಾತ್ರ ಅವೈಲಬಲ್ ಇದೆ. ಮಾರ್ಚ್‌ನಲ್ಲಿ ಅವೈಲಬಲ್ ಇದೆ. ಆ ಥರ ನೀವು ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ₹300 ಸ್ಪೆಷಲ್ ಎಂಟ್ರಿ ದರ್ಶನ್ ಎಲ್ಲಿ ಬಿಡ್ತಾರೋ ಅಲ್ಲೇ ಬಿಡ್ತಾರೆ. ಹಾಗಾಗಿ ನೀವು ಈ ದರ್ಶನ ಬುಕ್ ಮಾಡ್ಕೊಂಡ್ರೆ ನಿಮಗೆ ಸೇಮ್ ₹300 ಟಿಕೆಟ್‌ನ ನೀವು ₹500 ಕೊಟ್ಟು ತಗೋತಿದ್ದೀರಾ. ಇನ್ನೇನು ಡಿಫರೆನ್ಸ್ ಇರೋದಿಲ್ಲ. ಹಾಗಾಗಿ ಆದಷ್ಟು ಇದನ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ಯಾವುದು ಟಿಕೆಟ್ ಸಿಕ್ಲೇ ಇಲ್ಲ ಅಂದ್ರೆ ನೀವು ಇದನ್ನ ಪ್ರಯತ್ನ ಪಡ್ಬೋದಷ್ಟೆ. ಮಾರ್ಚ್‌ನಲ್ಲಿ ಕೆಲವೊಂದು ದಿನಕ್ಕೆ ಖಾಲಿ ಇದೆ. ನೋಡಿ ಎಲ್ಲ 00 ಇದೆ, 76 ಫಾರ್ 80. ಇದರಲ್ಲಿ ತುಂಬಾ ಕಮ್ಮಿ ಟಿಕೆಟ್ಸ್‌ನ ರಿಲೀಸ್ ಮಾಡ್ತಾರೆ. ಹಾಗಾಗಿ ಬೇಗನೂ ಖಾಲಿ ಆಗತ್ತೆ. ಬಟ್ ಇವಾಗ ಸದ್ಯಕ್ಕಂತೂ ಟಿಕೆಟ್ಸ್ ಇದೆ. ನೀವು ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ. ಮುಂದಿನ ಆಪ್ಷನ್ ಬಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ದರ್ಶನ್. ಸ್ಪೆಷಲ್ ಎಂಟ್ರಿ ದರ್ಶನ್ ಅಂದ್ರೆ ನಿಮಗೆ ₹300 ಪ್ರತ್ಯೇಕ ಪ್ರವೇಶ ದರ್ಶನ ಅಂತ ಇದೆಯಲ್ಲ, ಅದೇ ಈ ಆಪ್ಷನ್. ಇದು ₹300 ಟಿಕೆಟ್‌ನ ಬುಕ್ ಮಾಡ್ಕೊಳ್ಳೋದು. ಇದು ಪ್ರತಿ ತಿಂಗಳು 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡ್ತಾರೆ. ಇನ್ ಕೇಸ್ 25ನೇ ತಾರೀಕು ಭಾನುವಾರ ಬಂದ್ರೆ ನಾನು ಹೇಳ್ದಂಗೆ ಚೇಂಜ್ ಆಗತ್ತೆ. ಮಾರ್ಚ್ ತನಕ ಇದು ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಯಾವುದೇ ರೀತಿಯ ಟಿಕೆಟ್ಸ್ ಇಲ್ಲ ಸದ್ಯಕ್ಕೆ. ಮುಂದಿನ ಸೇವೆ ಬಂದ್ಬಿಟ್ಟು ಅಂಗ ಪ್ರದಕ್ಷಿಣ ಅಂತ. ಅಂಗ ಪ್ರದಕ್ಷಿಣ ಅಂದ್ರೆ ಉರುಳು ಸೇವೆ ಅಂತ ಅರ್ಥ. ಈ ಉರುಳು ಸೇವೆ ನಿಮ್ಗೆ ತಿರುಮಲದಲ್ಲಿ ಗರ್ಭಗುಡಿಯ ಸುತ್ತ ಮಾಡ್ಬೇಕಾಗಿರತ್ತೆ. ಇದು ಸಂಪೂರ್ಣವಾಗಿ ಉಚಿತವಾದ ಟಿಕೆಟ್. ಈ ಅಂಗ ಪ್ರದಕ್ಷಿಣ ಟಿಕೆಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಟಿಕೆಟ್ 22 ಅಥವಾ 23ನೇ ತಾರೀಕು ಬಿಡೋ ಚಾನ್ಸಸ್ ಇರುತ್ತೆ, ಬೆಳಗ್ಗೆ 10 ಗಂಟೆಗೆ. ನಿಖರವಾಗಿ ಮಾಹಿತಿ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್‌ನ ಮೆಂಬರ್ ಆಗಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಎಲ್ಲ. ಸದ್ಯಕ್ಕೆ ಮಾರ್ಚ್ ತನಕ ಇದು ಕಂಪ್ಲೀಟ್ ಆಗಿ ಬುಕ್ ಆಗಿದೆ ಅಂಗ ಪ್ರದಕ್ಷಿಣ. ಈ ಎಲ್ಲಾ ಟಿಕೆಟ್ಸ್ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಕೆಲವೊಂದು ಸೇವೆಗಳಿಗೆ ನಿಮ್ಗೆ ವರ್ಚುವಲ್ ಸೇವಾ, ಅದಕ್ಕೆಲ್ಲ ನೀವು ಆಧಾರ್ ಕಾರ್ಡ್‌ನ ಅಪ್ಲೋಡ್ ಕೂಡ ಮಾಡ್ಬೇಕಾಗಿರತ್ತೆ. ನೀವು ಅದನ್ನ ಮರಿಬಾರ್ದು. ಯಾಕಂದ್ರೆ 1 MBಕ್ಕಿಂತ ಕಮ್ಮಿ ನೀವು ಒಂದು PDF-ನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬುಕಿಂಗ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ₹300 ಟಿಕೆಟ್‌ಗೆಲ್ಲ ನೀವು ಜಸ್ಟ್ ನಂಬರ್ಸ್ ಇದ್ರೆ ಸಾಕು. ನೀವೇನು ಅದನ್ನ ಅಪ್ಲೋಡ್ ಮಾಡ್ಬೇಕಾಗಿರೋದಿಲ್ಲ. ನೆಕ್ಸ್ಟ್ ಶ್ರೀವಾರಿ ಆರ್ಜಿತ ಸೇವಾ ಅಂತ ಇದೆಯಲ್ಲ, ಇದು ನೀವು ಶ್ರೀವಾರಿ ಆರ್ಜಿತ ಸೇವೆ ಅಂದ್ರೆ ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಹಾಗೆ ಸಹಸ್ರ ದೀಪಾಲಂಕರಣ ಸೇವಾ. ನೀವು ಅದನ್ನ ನೀವು ದರ್ಶನ ಮಾಡ್ಬಿಟ್ಟು ನೀವು ಸೇವೆಗೂ ಕೂತ್ಕೋಬೇಕು ಅಂದ್ರೆ ನೀವು ಈ ಶ್ರೀವಾರಿ ಆರ್ಜಿತ ಸೇವಾ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್‌ಗಳು ಸಿಗತ್ತೆ ನೋಡಿ. ಅದ್ರಲ್ಲೂ ನೀವು ಇಲ್ಲಿ 2ನೇ ಆಪ್ಷನ್ ಇದೆ. ಸಪ್ತಗಿರಿ ಗೋ ಪ್ರದಕ್ಷಿಣಾ ಶಾಲಾ ಅಂತ. ಅದು ಹೋಮ ಒಂದು ನಡೀತಾ ಇದೆ ಆಕ್ಚುಲಿ. ಅದ್ರದ್ದು ತೋರಿಸ್ತಾ ಇರೋದು. ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಅಂತ. ಇದಕ್ಕೆ ಯಾವುದೇ ರೀತಿಯ ದರ್ಶನ ಇರೋದಿಲ್ಲ. ಹಾಗಾಗಿ ಇದನ್ನ ಬುಕ್ ಮಾಡ್ಕೋಬೇಡಿ. ನೀವು ಬುಕ್ ಮಾಡ್ಕೋಬೇಕಾಗಿರೋದು ಶ್ರೀವಾರಿ ಟೆಂಪಲ್ ಅಂತ ಹೋಗಿ ಇಲ್ಲಿರತ್ತೆ ನೋಡಿ. ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ, ಪುಷ್ಪಯಾಗ, ಫ್ಲೋಟ್ ಫೆಸ್ಟಿವಲ್. ಈ ಪುಷ್ಪಯಾಗ ಮತ್ತೆ ಫ್ಲೋಟ್ ಫೆಸ್ಟಿವಲ್ ಅಂತ ಇದೆಯಲ್ಲ, ಇದು ಫ್ಲೋಟ್ ಫೆಸ್ಟಿವಲ್ ಅಂದ್ರೆ ತೆಪ್ಪೋತ್ಸವ. ಇದು ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯೋದು. ಹಾಗಾಗಿ ಇದು ಟಿಕೆಟ್ಸ್ ಇರೋದಿಲ್ಲ ನಿಮಗೆ ಜಾಸ್ತಿ. ನಿಮಗೆ 4 ಸೇವೆ ಏನಿದೆ, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ, ಇದು ಪ್ರತಿ ದಿನನೂ ದೇವರಿಗೆ ನೆರವೇರುತ್ತೆ. ಈ ದರ್ಶನದ ಟಿಕೆಟ್ಸ್ ನೀವೇನಾದ್ರೂ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಅತಿ ಸುಲಭವಾಗಿ ದರ್ಶನ ಆಗುತ್ತೆ. ಯಾಕಂದ್ರೆ ಸುಪಥಮ್ ಅಂತ ಇದೆ, ದೇವಸ್ಥಾನದ ಪಕ್ಕದಲ್ಲೇ ನಿಮ್ಗೆ ಅದನ್ನ ದರ್ಶನಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ನಿಮ್ಗೆ ದೇವಸ್ಥಾನ ಸಿಕ್ಬಿಡುತ್ತೆ. ಹಾಗಾಗಿ ಈ 4 ಸೇವೆ ಏನಾದ್ರೂ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ದರ್ಶನ ಅತಿ ಸುಲಭವಾಗಿ ಆಗತ್ತೆ. ಈ ಸೇವೆನಲ್ಲಿ ಈ ಊಂಜಲ್ ಸೇವೆ ಮತ್ತೆ ಕಲ್ಯಾಣೋತ್ಸವ ದೇವಸ್ಥಾನದ ಒಳಗಡೆನೆ ನಡೆಯುತ್ತೆ. ಮೊದಲು ನಿಮ್ಗೆ ಊಂಜಲ್ ಸೇವೆನಲ್ಲಿ ದರ್ಶನ ಆದ ನಂತರ ನೀವು ಊಂಜಲ್ ಸೇವೆ ವೀಕ್ಷಿಸಬೇಕಾಗತ್ತೆ. ಕಲ್ಯಾಣೋತ್ಸವಕ್ಕೆ ಏನಾದ್ರು ತಗೊಂಡ್ರೆ ಫಸ್ಟ್ ಕಲ್ಯಾಣೋತ್ಸವ ಇರುತ್ತೆ, ಆಮೇಲೆ ದರ್ಶನ ಇರುತ್ತೆ. ಇನ್ನು ಆರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವೆ ಕೂಡ ಅಷ್ಟೇ. ಮೊದಲು ನಿಮ್ಗೆ ಸೇವೆ ಇರುತ್ತೆ, ಆ ನಂತರ ಸುಪಥಮಿಂದ ದರ್ಶನ ಇರುತ್ತೆ. ಈ ಎಲ್ಲಾ ಟಿಕೆಟ್ಸು ಒಬ್ರಿಗೆ ₹500 ಆಗುತ್ತೆ. ಕಲ್ಯಾಣೋತ್ಸವ ಮಾತ್ರ ₹1000 ಇರುತ್ತೆ. ಬಟ್ ಇಬ್ರನ್ನ ಬಿಡ್ತಾರೆ, ಅದು ಒಬ್ರಿಗೆ ₹500 ಆಗಿರುತ್ತೆ. ಸಿಂಗಲ್ ಪರ್ಸನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಕಲ್ಯಾಣೋತ್ಸವ, ಮಿನಿಮಮ್ ಇಬ್ರು ಇರ್ಲೇಬೇಕಾಗತ್ತೆ. ಮುಂದಿನ ಸೇವೆ ನೋಡೋಣ ಅಂತ. ಮುಂದಿನ ಏನ್ ಆಪ್ಷನ್ ಇದೆ ಅಂತ. ಎಲೆಕ್ಟ್ರಾನಿಕ್ ಡಿಪ್ ಸೇವಾ ಅಂತ ಇದೆಯಲ್ಲ, ಈಗ ಸದ್ಯಕ್ಕೆ ಇದು ಆಗೋಗಿದೆ ಮಾರ್ಚ್ ತಿಂಗಳ ತನಕ. ನಿಮ್ಗೆ ಈ ಎಲೆಕ್ಟ್ರಾನಿಕ್ ಡಿಪ್ ಸೇವೆ ಅಂತ ಏನಿದೆ, ಈ ಡಿಪ್ ಸೇವೆಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ನೀವು ಆಧಾರ್ ಕಾರ್ಡ್ ನಂಬರ್ ಬೇಕಾಗತ್ತೆ. ಈ ಸೇವೆ ಏನು ಅಂದ್ರೆ ದೇವರಿಗೆ ಅತಿ ಸಮೀಪಕ್ಕೆ, ಈಗ ತುಂಬಾ ಜನಕ್ಕೆ ಆಸೆ ಇರತ್ತೆ ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹದ ತುಂಬಾ ಹತ್ತಿರ ಹೋಗಿ ದರ್ಶನ ಮಾಡಬೇಕು, ಹಾಗೆ ದೇವರ ಮುಂದೆ ಕೂತ್ಕೋಬೇಕು ಅಂತ. ಅದು
ತುಂಬಾ ಕಷ್ಟ ಸಾಧ್ಯ. ಅದಕ್ಕಾಗಿ ನೀವು ಬೇಕು ಅಂದ್ರೆ ಈ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಆರ್ಜಿತ ಸೇವೆ ಅಂತ ಏನಿರುತ್ತೆ, ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ, ಇದೆಲ್ಲ ತುಂಬಾ ಲಿಮಿಟೆಡ್ ಆಗಿರುತ್ತೆ ಟಿಕೆಟ್ಸ್‌ನ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಲಕ್ಕಿ ಡಿಪ್ ಮುಖಾಂತರ ಅವರು ಪ್ರತಿ ತಿಂಗಳು ನಿಮ್ಗೆ ಟಿಕೆಟ್ಸ್‌ನ ಕೊಡ್ತಾರೆ. ಲಕ್ಕಿ ಡಿಪ್ ಏನು ಅಂದ್ರೆ ನೀವು ದೇವರ ಮುಂದೆ ಕೂತ್ಕೋಬೇಕು ಅಂದ್ರೆ ಸುಮಾರು ಒಂದು 160, 170 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ನೀವು ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು, ನಿಮ್ಮ ಆಧಾರ್ ಡೀಟೇಲ್ಸ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಅವರು ಈಗ ಜನರಲ್ ಆಗಿ ನಾವು ಹೇಗೆ ಡಿಪ್ ಮಾಡ್ತೀವೋ ಅವರು ಎಲೆಕ್ಟ್ರಾನಿಕಲಿ ಡಿಪ್ ಮಾಡ್ತಾರೆ. ಯಾರಿಗೆ ಅದೃಷ್ಟ ಇರುತ್ತೋ ಅವ್ರದ್ದು ಸೆಲೆಕ್ಟ್ ಏನಾದ್ರು ಆಯ್ತು ಅಂದ್ರೆ ನಿಮ್ಗೆ ಈ ಟಿಕೆಟ್ಸ್‌ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪೇಮೆಂಟ್ ಮಾಡಿ. ನೀವು ಮುಂಚೆನೆ ಯಾವುದೇ ರೀತಿಯ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನಿಮ್ಗೆ ಲಕ್ಕಿ ಡಿಪ್‌ನಲ್ಲಿ ಸಿಕ್ಕಿದ್ರೆ ಮಾತ್ರ ನೀವು ಪೇ ಮಾಡ್ಬೇಕಾಗತ್ತೆ. ಇದರಲ್ಲಿ ಸುಪ್ರಭಾತ ಬಂದು ₹120 ಇರುತ್ತೆ. ಅರ್ಚನಾ, ತೋಮಾಲ ₹220 ಇರುತ್ತೆ. ಅಷ್ಟದಳ ಪಾದ ಪದ್ಮಾರಾಧನಾ ₹1250 ಆಗತ್ತೆ ಒಬ್ಬರಿಗೆ. ಈ ಅಮೌಂಟ್‌ನ ನೀವು ಪೇ ಮಾಡಿದ್ರೆ ನಿಮ್ಗೆ ದೇವರ ಅತಿ ಸಮೀಪಕ್ಕೆ ಕೂಡ ಹೋಗ್ಬೋದು. ಹಾಗೆ ದರ್ಶನ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ. ಇದು ಪ್ರತಿ ತಿಂಗಳು 18ನೇ ತಾರೀಕು ಈ ಎಲೆಕ್ಟ್ರಾನಿಕ್ ಡಿಪ್‌ನ ರಿಲೀಸ್ ಮಾಡ್ತಾರೆ. ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್‌ನಲ್ಲಿ ಇದ್ರೆ ನಿಮ್ಗೆ ಎಲ್ಲಾ ಇನ್ಫಾರ್ಮೇಷನ್ ಸಿಗುತ್ತೆ ಇದ್ರ ಬಗ್ಗೆ. ಇನ್ನು ನೆಕ್ಸ್ಟು ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಅಂತ, ಇದು ಹೋಮ ಇರುತ್ತೆ. ಗೋ ಸಂರಕ್ಷಣಾ ಟ್ರಸ್ಟ್ ಅಲ್ಲಿ ಮುಖಾಂತರ ಮಾಡೋದು. ಇದಕ್ಕೆ ₹1000 ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ದರ್ಶನ ಇರೋದಿಲ್ಲ. ಜಸ್ಟ್ ನೀವು ಹೋಮಕ್ಕೆ ಹೋಗಿ ಕುತ್ಕೊಳ್ಳೋ ಅವಕಾಶ ಸಿಗತ್ತೆ ಅಷ್ಟೇ. ಇದು ಅಲಿಪಿರಿನಲ್ಲಿ ಹೋಮ ನಡೆಯೋದು. ಮುಂದಿನ ಆಪ್ಷನ್ ಬಂದ್ಬಿಟ್ಟು ಸೀನಿಯರ್ ಸಿಟಿಸನ್ ದರ್ಶನ ಅಂತ. ಈ ಸೀನಿಯರ್ ಸಿಟಿಸನ್ ದರ್ಶನ ಅಂದ್ರೆ 65 ವರ್ಷ ಮೇಲ್ಪಟ್ಟನವ್ರು ಯಾರು ಇರ್ತಾರೋ ಅವರಿಗೆ ಈ ಸೀನಿಯರ್ ಸಿಟಿಸನ್ ದರ್ಶನ ಸಿಗತ್ತೆ. ಇದಕ್ಕೆ ನೀವು ಆಧಾರ್ ಕಾರ್ಡ್‌ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ನಿಮಗೆ 1 MBಗಿನ್ನ ಕಮ್ಮಿ ಇರಬೇಕಾಗತ್ತೆ. 65 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶ ಸಿಗತ್ತೆ. ಪುರುಷರು ಏನಾದ್ರೂ 65 ವರ್ಷದ ಮೇಲ್ಪಟ್ಟಿದ್ರೆ ಅವರ ಪತ್ನಿಯರಿಗೆ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ. ಏನು ತೊಂದರೆ ಇರೋದಿಲ್ಲ. ಬಟ್ ಅವರನ್ನ ಬಿಟ್ಟು ಬೇರೆಯವ್ರ ಮಕ್ಕಳನ್ನಾಗ್ಲಿ ಅಥವಾ ರಿಲೇಟಿವ್ಸ್‌ನಾಗ್ಲಿ ಅಥವಾ ಫ್ರೆಂಡ್ಸ್‌ನಾಗ್ಲಿ ಕರ್ಕೊಂಡು ಹೋಗೋದಿಲ್ಲ. ಟಿಟಿಡಿ ಎಂಪ್ಲಾಯೀಸೇ ಇರ್ತಾರೆ, ಜೊತೆಗೆ ಯಾರನ್ನೂ ಬಿಡೋದಿಲ್ಲ. ನೆಕ್ಸ್ಟ್ ಎಸ್.ವಿ. ಪ್ರಾಣದಾನ ಟ್ರಸ್ಟ್ ಡೊನೇಷನ್ ಅಂತ. ಈ ಎಸ್.ವಿ. ಪ್ರಾಣದಾನ ಟ್ರಸ್ಟ್ ಅಂದ್ರೆ ಇದು ಉದಯಾಸ್ತಮಾನ ಸೇವೆ ಟಿಕೆಟ್ಸ್. ಉದಯಾಸ್ತಮಾನ ಅಂದ್ರೆ ನೀವು ₹1,00,00,000 ಏನಾದ್ರೂ ತಿರುಮಲಕ್ಕೆ ಡೊನೇಷನ್ ಮಾಡಿದ್ರೆ ಕೆಲವೊಂದು ಸೇವೆಗಳಿಗೆ ಎಲ್ಲ ಬಿಡ್ತಾರೆ. ಉದಯಾಸ್ತಮಾನ ಅಂದ್ರೆ ಬೆಳಗಿಂದ ರಾತ್ರಿ ನಡೆಯೋವರೆಗೆ ಎಲ್ಲಾ ಸೇವೆಗಳಿಗೂ ನಿಮ್ಗೆ ಅವಕಾಶ ಕೊಡ್ತಾರೆ. ಇಲ್ಲಿ ₹1,00,000 ₹1,00,00,000 ಡೊನೇಟ್ ಮಾಡಿದ್ರೆ ನಿಮ್ಗೆ ಈ ಸೇವೆಗೆ ಅವಕಾಶ ಸಿಗತ್ತೆ. ಶುಕ್ರವಾರದ ಸೇವೆ ಬೇಕು ಅಂದ್ರೆ ₹1,50,00,000 ಆಗಿರತ್ತೆ. ನಿಮ್ಗೆ ಇದು 20 ವರ್ಷ ಮಾತ್ರ ವ್ಯಾಲಿಡಿಟಿ ಇರುತ್ತೆ. 20 ವರ್ಷ ಆದ ನಂತರ ನಿಮ್ಗೆ ಯಾವುದೇ ವ್ಯಾಲಿಡಿಟಿ ಇರೋದಿಲ್ಲ. ನೆಕ್ಸ್ಟ್ ಕಾಣಿಸ್ತಿರೋದು ನಿಮ್ಗೆ ಶ್ರೀವಾರಿ ಹುಂಡಿ ಅಂತ. ನಿಮ್ಗೆ ಏನಾದ್ರೂ ಮನಸ್ಸಿನಲ್ಲಿ ದೇವರಿಗೆ ಕಾಣಿಕೆ ನೀವೇನಾದ್ರೂ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ತಿರುಮಲಕ್ಕೆ ಹೋಗಿ ನಿಮ್ಗೆ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಶ್ರೀವಾರಿ ಹುಂಡಿಗೆ ನೀವು ನಿಮ್ಮ ಡೊನೇಷನ್ ನ ಕೊಡ್ಬೋದು. ಇದು ಅಮ್ಮವಾರಿ ಈ ಹುಂಡಿ ಅಂತ. ಅಮ್ಮವಾರಿ ಅಂದ್ರೆ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಹುಂಡಿಗೆ ನೀವೇನಾದ್ರೂ ಸಮರ್ಪಣೆ ಮಾಡಬೇಕು ಅಂದ್ರೆ ಈ ಆಪ್ಷನ್ ಮುಖಾಂತರ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ನಿಮಗೆ ಕಾಣಿಸ್ತಿರೋದು ಡೋನರ್ ಪ್ರಿವಿಲೇಜಸ್ ಅಂತ. ನಾವು ನಮ್ಮ ಹಳೆ ವಿಡಿಯೋನಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಈ ಡೋನಾರ್ ಸ್ಕೀಮ್ಗಳ ಬಗ್ಗೆ. ತಿರುಮಲದಲ್ಲಿ ಕೆಲವೊಂದು ಟ್ರಸ್ಟ್‌ಗಳಿದೆ. ಲೈಕ್ ಅನ್ನಪ್ರಸಾದ ಟ್ರಸ್ಟ್, ಹಾಗೆ ಗೋ ಸಂರಕ್ಷಣಾ ಟ್ರಸ್ಟ್. ಈ ಟ್ರಸ್ಟ್‌ಗಳಿಗೆ ನೀವೇನಾದ್ರೂ ಡೊನೇಷನ್ ಮಾಡಿದ್ರೆ ನೀವು ಅಲ್ಲಿ ಕೆಲವೊಂದು ಪ್ರಿವಿಲೇಜಸ್ ಸಿಗತ್ತೆ. ಲೈಕ್ ₹1,00,000 ಡೊನೇಟ್ ಮಾಡಿದ್ರೆ ಪ್ರತಿ ವರ್ಷ 5 ಜನಕ್ಕೆ ನಿಮ್ಗೆ ದರ್ಶನಕ್ಕೆ ಅವಕಾಶ ಕೊಡ್ತಾರೆ. ಹಾಗೆ ₹100 ರೂಮ್ ಕೂಡ ನಿಮ್ಗೆ ಸಿಗತ್ತೆ. ಈ 5 ಜನನು ನಿಮ್ಗೆ ಸುಪಥಂ ಮೂಲಕನೇ ನಿಮ್ಗೆ ದರ್ಶನ ಮಾಡಿಸ್ತಾರೆ. ಈ ತರ ಪ್ರಿವಿಲೇಜಸ್‌ಗಳು ಸಿಗತ್ತೆ. ಅದರ ಬಗ್ಗೆ ಎಲ್ಲಾ ಇನ್ಫಾರ್ಮೇಷನ್ ನಾವು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಅದ್ರದ್ದು ಲಿಂಕ್‌ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಡ್ತೀವಿ. ಬೇಕಿದ್ರೆ ಚೆಕ್ ಮಾಡಿ. ಇನ್ನು ಶ್ರೀವಾಣಿ ಅಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್. ಈ ಶ್ರೀವಾಣಿ ಮತ್ತೆ ಅದರ್ ಟ್ರಸ್ಟ್ ಡೊನೇಷನ್ಸ್ ಮತ್ತೆ ಈ ಡೋನರ್ ಯೂಸರ್ಸ್ ಪ್ರಿವಿಲೇಜಸ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹಳೆ ವೆಬ್ಸೈಟಿಗೆ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮ ಯೂಸರ್ ಐಡಿ ಮತ್ತೆ ನಿಮ್ಮ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗಿರ್ಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರೂ ಸೈನ್ ಅಪ್ ಆಗಿಲ್ಲ ಅಂದ್ರೆ ನೀವು ಸೈನ್ ಅಪ್ ಆಗ್ಬಿಟ್ಟು ನಂತರ ನೀವು ಲಾಗಿನ್ ಆಗ್ಬಿಟ್ಟು ನೀವು ಈ ಟ್ರಸ್ಟ್ಗಳಿಗಾಗ್ಲಿ ನೀವು ಡೊನೇಷನ್ ನ ಮಾಡ್ಬೋದಾಗಿರತ್ತೆ. ಮುಂದಿನ ಆಪ್ಷನ್ ಬಂದ್ಬಿಟ್ಟು ಕಲ್ಯಾಣ ವೇದಿಕ ಅಂತ. ಈ ಕಲ್ಯಾಣ ವೇದಿಕ ಅಂದ್ರೆ ನಿಮ್ಗೆ ತಿರುಮಲದಲ್ಲಿ ಅಥವಾ ತಿರುಪತಿನಲ್ಲಿ ಅಥವಾ ಇತರೆ ಟಿಟಿಡಿ ಕಲ್ಯಾಣ ಮಂಟಪಗಳಲ್ಲಿ ಮದುವೆಗಳೇನಾದ್ರೂ ಮಾಡಬೇಕು ಅಥವಾ ಯಾವುದಾದರೂ ಉಪನಯನಗಳು ಆತರ ಏನಾದ್ರೂ ಪ್ರೋಗ್ರಾಮ್ ಮಾಡ್ಕೋಬೇಕು ಅಂದ್ರೆ ನೀವು ಈ ಕಲ್ಯಾಣ ವೇದಿಕೆಗೆ ಹೋಗ್ಬಿಟ್ಟು ನೀವು ಅಲ್ಲಿ ಚೌಲ್ಟ್ರಿಗಳನ್ನ ನೀವು ಬುಕ್ ಮಾಡ್ಕೋಬಹುದು. ಈ ಕಲ್ಯಾಣ ವೇದಿಕ ಮತ್ತೆ ಕಲ್ಯಾಣ ಮಂಟಪಂ ಎರಡು ಒಂದೇ. ನೆಕ್ಸ್ಟ್ ಪಂಚಗವ್ಯ ಪ್ರಾಡಕ್ಟ್ಸ್ ಅಂತ. ಟಿಟಿಡಿ ಏನಾದ್ರೂ ಪ್ರಾಡಕ್ಟ್ಸ್ಗಳು ಬರುತ್ತಲ್ಲ ಅದನ್ನ ನೀವು ಈ ಆಪ್ಷನ್ ಮುಖಾಂತರ ನೀವು ಮನೆಗೆ ತರಿಸ್ಕೊಳ್ಬಹುದು.
ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ತರದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.